नाजरीन, फ्रीडम वॉइस उर्दू में आपका इस्तकबाल है। बेंगलुरु के मसरूफ तरीन इलाका चिकपेट सिटी मार्केट के करीब जैन बिरादरी और दीगर मजहब के ताजिरों ने जमीर अहमद खान के हक में आवाज उठाई है। तमाम का मुतालबा है कि जमीर अहमद खान को न सिर्फ वजीर बनाया जाए बल्कि नायब वजीर आला बनाया जाए। इस मौके पर जमीर अहमद खान को वजीर बनाने के हक में मंदिर में पूजा पाठ भी की गई। गैर मुसलमानों की जानिब से लगातार मुतालबा हो रहा है कि जमीर अहमद खान को नायब वजीर आला बनाया जाए। उनको डिप्टी सीएम बनाना है और बहुत अच्छे आदमी है और हमारा सब काम करते हैं। रोड है, लाइट है, सब जो भी प्रॉब्लम है हमारा सॉल्व करते हैं। हम सब उनके समर्थन में खड़े हैं सब लोग। तो आपकी क्या मांगे हैं सर? हम उनको डिप्टी सीएम बनाना है, एक ही मांग है हमारी। नहीं, वो जमीर साहब हमारा कोई भी छोटा मोटा प्रॉब्लम रहे तो भी सॉल्व करता है। हर काम के लिए हमारे साथ खड़ा रहता है, इसलिए कुछ भी हमारा प्रॉब्लम रहे तो वो आके सॉल्व करता है हम लोगों के लिए। कभी भी बोला तो हमारे लिए तैयार है, एनी टाइम 24 आवर। पैदल से मुस्लिम कौम के हैं। हाँ, वो लेकिन क्यों सपोर्ट कर रहे हो? हम तो हिंदू मुसलमान का बात ही नहीं है। हमको धर्म कोई भी रहने दो, काम चाहिए, काम अच्छा और हमको काम अच्छा कर रहा है, हम लोग का अच्छा सपोर्ट कर रहा है। कभी भी बुलाए तो हमारा जो भी प्रॉब्लम है वो सॉल्व करते हैं। हमको वो इसका जाति का कोई संबंध नहीं है और कौन सा पार्टी से कोई संबंध नहीं है। हमको तो काम चाहिए, अच्छा आदमी चाहिए। क्या डिमांड कर रहे हो आज कांग्रेस से? कि उनको डिप्टी सीएम बनाना है, वही डिमांड कर रहे हैं। उनका आला कमान से भी वही बोलते हैं कि उनको डिप्टी सीएम बनाओ। उनके लिए हम लोग सब इकट्ठा हुआ है। बनाने तक हम लोग ಹೋರಾಟ करता रहेगा। ಸರ್, ಫಸ್ಟ್ ಆಫ್ ಆಲ್ ನಿಮ್ಮ ಮೀಡಿಯಾ ಅವರಿಗೆ ನಮ್ಮ ನಮಸ್ಕಾರ. ನಮ್ಮ ಮಾರ್ಕೆಟ್ ಕಡೆಯಿಂದ ಸರ್, ನಮ್ಮ ಡಿಮಾಂಡ್ ಏನಂದರೆ ನಮ್ಮ ಜಮೀರ್ ಖಾನ್ ಅವರು ನಮ್ಗೆ ಬೇಕೇ ಬೇಕು ಸರ್. ಏನೇ ಕಾರಣಕ್ಕೂ ಅವ್ರು ನಾವು ಬಿಟ್ಕೊಡೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ದೇಶದಲ್ಲಿ ಅವ್ರು ತುಂಬ ಒಳ್ಳೇದು ಮಾಡಿದ್ದಾರೆ. ಅವರಿಂದ ನಮಗೇನು ಒಂದು ದಿವಸ ಒಂದು ತೊಂದರೆ ಬಂದಿಲ್ಲ. ನಮ್ಗೇನೇ ಸವಲತ್ತು ಆದರೂ ಅವ್ರು ಮಾಡಿಕೊಡ್ತಾರೆ. ಅದು ಒಂದು ಕಾರಣಕ್ಕಾಗಿ ಅವ್ರು ಬೇಕು ಅಂದ್ಬಿಟ್ಟು ನಾವು ಕೇಳ್ತಾ ಇರೋದು. ಅವರು ಸಣ್ಣಪ್ಪನ ಕೆಲಸ ಮಾಡಿಬಿಟ್ಟು ಅವ್ರೇನು ಸುಮ್ಮನೆ ಇರ್ತಲ್ಲ. ನಾವು ಏನೇ ಡಿಮಾಂಡ್ ಮಾಡಿದ್ರು ಆ ಡಿಮಾಂಡ್ಗೆ ಅವ್ರು ಒಪ್ಕೊಂಡು ನಮ್ಮ ಅನುಕೂಲ ಏನೇನು ಬೇಕೋ ಅದೆಲ್ಲ ಮಾಡಿಕೊಡ್ತಾರೆ. ಅದರಿಂದ ನಾವು ಅವ್ರು ಬಿಡೋಕ್ಕೆ ಆಗಲ್ಲ. ಅವರು ಅವ್ರು ಸೀಟಲ್ಲಿ ಕುತ್ಕೊಳ್ಳೋ ತನಕ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ. ಆಡಿಯೋ ಬಿಟ್ಬಿಟ್ಟು ಏನು ಹೇಳ್ತಾ ಇದ್ದಾರೆ? ಕಾಂಗ್ರೆಸ್ ವಿರೋಧ ಪಕ್ಷ ಕೆಲಸ ಮಾಡಿದ್ದಾರೆ, ಆಡಿಯೋ ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ ಸರ್. ಅದು ಕಾಂಗ್ರೆಸ್ ವಿರೋಧ ಪಕ್ಷ ಅಂದರೆ ಕಾಂಗ್ರೆಸ್ ವಿರೋಧ ಪಕ್ಷ ಎಲ್ಲರೂ ಮಾಡ್ತಾರೆ ಸರ್. ಅದರ ಬಗ್ಗೆ ನಮ್ಗೆ ಬೇಕಾಗಿಲ್ಲ. ಈಗ ನಮ್ಮ ಜಾಗದಲ್ಲಿ ಅವ್ರು ಬೇಕು ನಮಗೆ. ಈಗ ಯಾರು ಸರ್ ಮಾಡ್ತಾ ಇಲ್ಲ, ಎಲ್ಲ ಮಾಡ್ತಾರೆ ಸರ್. ಅವರೇ ಸರಿ ಇವರೇ ಸರಿ ಅಂದ್ಬಿಟ್ಟು ಯಾರು ಹೇಳೋಕ್ಕಾಗಲ್ಲ ಸರ್. ಎಲ್ಲರೂ ತಪ್ಪು ಮಾಡ್ತಾರೆ. ಈಗ ಕುತ್ಕೊಂಡು ಮಾತಾಡ್ಬಿಟ್ಟು ಅವ್ರಿಗೆ ಏನು ಪೊಸಿಷನ್ ಕೊಡಬೇಕು ಅವ್ರು ಖಂಡಿತ ಕೊಡಲೇಬೇಕು ಸರ್. ಅದಕ್ಕೆ ನಾವು ಎಷ್ಟೇ ಹೋರಾಟ ಮಾಡೋಕ್ಕೂ ನಾವು ರೆಡಿಯಾಗಿದ್ದೀವಿ. ನಮ್ಮ ಮಾರ್ಕೆಟಲ್ಲಿ ಅವರಿಂದ ನಮ್ಗೆ ತುಂಬ ಸವಲತ್ತಾಗಿದೆ. ಅದು ನಾವು ಬಿಟ್ಕೊಡೋಕ್ಕಾಗಲ್ಲ ಸರ್. ಜಮೀರನ್ನು ಬಂದ್ಬಿಟ್ಟು ಕಟ್ಟಬೇಕಾದ್ರೆ ನಮಗೆ ಯಾವುದೂ ಅನುಬಂಧ ಕೊಟ್ಟಿಲ್ಲ. ಆದರೆ ನಮಗೆ ಧೈರ್ಯ ಕೊಟ್ಟರು. ನಾವಿದ್ದರೆ ನೀವು ಮಾಡಿ, ಏನು ತೊಂದರೆ ಇಲ್ಲ, ನೀವು ತೊಂದರೆ ಇಲ್ದಿರ ಮಾಡಿ ಸಂತೋಷ. ಯಾಕಂದರೆ ಸಾವಿರಾರು ಜನ ಹೋಗ್ತಾರೆ, ಸಾವಿರಾರು ಜನ ಬರ್ತಾರೆ, ಸಾವಿರಾರು ಜನಕ್ಕೆ ಊಟ ಹಾಕ್ತೀರಿ, ಸಾವಿರಾರು ಜನಕ್ಕೆ ನೀರು ಕೊಡ್ತೀರಿ. ಇದರಿಂದ ಏನು ಭಾವನೆ ಬರೋಲ್ಲ. ಸಂತೋಷವಾಗಿ ಮಾಡಿ, ಯಾವುದೇ ತೊಂದರೆ ಆಗದಿರ ಮಾಡಿ ಅಂತೇಳಿ ಒಂದು ಇದು ಕೇಳಿದ್ರು ನಮ್ಮ ಹತ್ರ. ಇವತ್ತು ನಮ್ಮ ಖಲೀಲ್ ಹೇಳ್ದಂಗೆ 224 ಕ್ಷೇತ್ರದಲ್ಲಿ ನಮ್ಮ ಜಮೀರಣ್ಣ ಅವರು ಯಾವುದೇ ಒಂದು ಮೀಟಿಂಗ್ ಇರಲಿ, ಚಿಕ್ಕ ಮೀಟಿಂಗ್ ಇರಲಿ, ದೊಡ್ಡ ಮೀಟಿಂಗ್ ಇರಲಿ, ಅವ್ರು ಸ್ಟಾರ್ಟ್ ಮಾಡೋದೇ ಜೈ ಭೀಮ್ ಸ್ಲೋಗನ್ನಿಂದ. ಯಾಕಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಅಷ್ಟು ಪವರ್ ಇದೆ. ಇವತ್ತು ನಾವು ಡೆಲ್ಲಿಗೆ ಹೋಗ್ಬಿಟ್ಟು ನಮ್ಮ ಸಂಘಟನೆಯಿಂದ ರಾಹುಲ್ ಗಾಂಧಿಗೆ ಅವರಿಗೆ ಮತ್ತು ಎಲ್ಲ ಒಂದು ಪ್ರಭಾವಿ ನಾಯಕರಿಗೆ ನಾವು ಬಂದು ರಿಕ್ವೆಸ್ಟ್ ಲೆಟ್ರ್ ಕೊಟ್ಬಿಟ್ಟು ಬಂದಿದ್ದೀವಿ. DCM ಅವರಿಗೆ ಪೋಸ್ಟಿಂಗ್ ಕೊಡಲೇಬೇಕಂತ. ನಮಗೆ ಇವಾಗಿರೋ DK ಸಾಹೇಬ್ರ ಮೇಲೆ ಅವ್ರಿಗೆ ನಮಗೆ 100% ನಂಬಿಕೆ ಇದೆ. ಅವರು DCM ಇವಾಗ 2ನೇ ಪಟ್ಟಿಯಲ್ಲಿ ನಮ್ಮ ಜಮೀರಣ್ಣಗೆ ಕೊಡ್ತಾರೆ. ಇದು ನನ್ನ ಮಾತ್ರ ಅಲ್ಲ, ಒಟ್ಟು 7500 ಕೋಟಿ ಏನಿದೆ ಜನರ ಪರವಾಗಿ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ಇದು ಕೊಡ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ. ಜೈ ಭೀಮ್. ಸಂಘದವರು ಆಗಲಿ, ನಮ್ಮ ಮಾರ್ಕೆಟ್ ಬಿಸ್ನೆಸ್ ಮ್ಯಾನ್ ಎಲ್ಲರೂ ಆಗಲಿ, ಎಲ್ಲರೂ ಜನ ಸೇರಿಬಿಟ್ಟು ನಮ್ಮ ಜಮೀರ್ ಸಾಹೇಬ್ರಿಗೆ DCM ಆಗಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಕಾಂಗ್ರೆಸ್ ಆಲಾ ಕಮಾನ್ಗೆ, ರಾಹುಲ್ ಗಾಂಧಿಗೆ ಅವ್ರಿಗೂ, ಆಮೇಲೆ ಸಿದ್ದರಾಮಯ್ಯ ಸಾಹೇಬ್ರು ಅವ್ರಿಗೂ ಎಲ್ಲರಿಗೂ ಮನವಿ ಕೇಳ್ತಾ ಇದ್ದೀವಿ. ನಮ್ಮ DCM ಆಗಲೇಬೇಕು, ನಮ್ಮ ಜಮೀರ್ ಸಾಹೇಬರು DCM ಮಾಡಲೇಬೇಕು ಅಂತ ಎಲ್ಲರೂ ಕೇಳ್ಕೊತಾ ಇದ್ದೀವಿ. ನಮ್ಮ ಎಲ್ಲರಿಗೂ ಚೆನ್ನಾಗಿ ನೋಡ್ತಾ ಇದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಭಾರಿ ಸಿಕ್ಕಾಪಟ್ಟೆ ಕೆಲಸನೂ ಮಾಡಿದ್ದಾರೆ. ಅದಕ್ಕಾಗಿ ನಾವು ಎಲ್ಲರಿಗೂ ಅವ್ರಿಗೂ ಆಲಾ ಕಮಾನ್ ಅವ್ರಿಗೆ ಕೇಳ್ತಾ ಇದ್ದೀವಿ, ನಮ್ಮ ಜಮೀರ್ ಸಾಹೇಬರು ಅವ್ರಿಗೆ DCM ಮಾಡಲೇಬೇಕು ಅಂತ. ಅಣ್ಣ, ಮಾರ್ವದ್ರಿಯಲ್ಲಿ ನೀವು ಯಾಕೆ ಮಾಡ್ತಾ ಇದ್ದೀರಾ? ಜಮೀರಣ್ಣಕ್ಕೋಸ್ಕರ ಮಾಡ್ತಾ ಇದ್ದೀವಿ.
ಇವರೆಲ್ಲರೂ ಮರವಡಿಗಳು ಇದ್ದಾರೆ, ನಮ್ಮ ಮಾರ್ಕೆಟ್ ಅಂಗಡಿಗಳೆಲ್ಲ ಇದ್ದಾರೆ. 2 ನಿಮಿಷ ಇಲ್ಲೂ ಬೆಳಗ್ಗೆ ಇದಿಲ್ಲ, ಅಷ್ಟು ಗಿರಾಕಿಗಳಿರ್ತಾರೆ. ಮನೆಯೆಲ್ಲ ಸೇರಿಬಿಟ್ಟು ಎಲ್ಲರೂ ನಾವು ಜಮೀರಣ್ಣ ಜೊತೆ ಇದ್ದೀವಿ, ಜಮೀರಣ್ಣಗೆ ಅನ್ಯಾಯ ಆಗ್ತಾ ಇದ್ದಾರೆ, ನಾವೆಲ್ಲ ಬಿಡೋಕ್ಕಾಗಲ್ಲ ಅಂತ 3 ದಿನದಿಂದ ಇದು ಮಾಡ್ತಾವ್ರೆ, ಇಲ್ಲಿ ಪ್ರೋಗ್ರಾಮ್ ಮಾಡಬೇಕು ಅಂತ. ಪೊಲೀಸ್ ಪರ್ಮಿಷನ್ ಮನೆಯೆಲ್ಲ ಸಿಕ್ಕ 5 ನಿಮಿಷದಲ್ಲಿ ಪೊಲೀಸ್ ಪರ್ಮಿಷನ್ ತೊಗೊಂಡಿದ್ರು. ಇಲ್ಲಿ ನಿಲ್ಕೊಳ್ಳೋ ಜಾಗ ಎಲ್ಲ ನೋಡ್ತಿದ್ದೀರಾ. ಅಷ್ಟೋದ್ರಲ್ಲಿ ಇವರೆಲ್ಲ ಏನು ಮಾಮೂಲಿ ಸಣ್ಣ ಪುಟ್ಟ ಅವರು ಈ ದುಡ್ಡು ಕೊಟ್ಟು ಬಂದಿರೋದ್ರೆಲ್ಲ ಜನ ಎಲ್ಲ ಇವರೆಲ್ಲ ಜಮೀರಣ್ಣ ಅಭಿಮಾನಿಗೋಸ್ಕರ, ಜಮೀರಣ್ಣ ಮಾಡೋ ಕೆಲಸಕ್ಕೋಸ್ಕರ ಇವ್ರು ಖುದ್ದಾಗಿ ನಮ್ಮ ಹತ್ರ ಬಂದು ಮಾಡಲೇಬೇಕು, ನಾನು ಜಮೀರಣ್ಣ ಪರವಾಗಿದ್ದೀನಿ ಅಂತ ಹೇಳ್ಬಿಟ್ಟು ಈ ಪ್ರೋಗ್ರಾಮ್ ನಾವು ಮಾಡ್ತಾಯಿದ್ದೀವಿ. ನೀವು ಡೆಲ್ಲಿಗೆ ಹೋಗ್ಬಿಟ್ಟು ಮನವಿ ಎಲ್ಲ ಸಲ್ಲಿಸಿದ್ದೀರಿ, ಮಾಡಿದ್ರೆ ಏನು ಉದ್ದೇಶ ಅದು? ಜಮೀರಣ್ಣ ರಾಜ್ಯದ ನಾಯಕರಲ್ಲ, ಜಮೀರಣ್ಣ ರಾಷ್ಟ್ರದ ನಾಯಕರು. ಅದಕ್ಕೋಸ್ಕರ ನಾನು ದಿಲ್ಲಿ ಹೋಗಿದ್ದೆ. ರಾಜ್ಯ ನಾಯಕರು ಇದ್ದಿದ್ರೆ ನಾವು ಇಲ್ಲಿ ಹೋಗ್ತಿದ್ರು, ನಮ್ಮ CM ಹತ್ರನೋ ನಮ್ಮ ಸಿದ್ದರಾಮಯ್ಯ ಹತ್ರ ಹೋಗ್ತಿದ್ರು. ಜಮೀರಣ್ಣ ರಾಷ್ಟ್ರ ನಾಯಕರು, ಅದಕ್ಕೋಸ್ಕರ ನಾವು ದಿಲ್ಲಿ ಹೋಗಿದ್ದೆ. ದಿಲ್ಲಿ ಹೋಗಿ ಕೊಟ್ಟು ಬಂದಿದ್ದೀವಿ. ರಾಹುಲ್ ಗಾಂಧೀಜಿ ಕೊಟ್ಟಿದ್ದೀವಿ, ಸುರ್ಜೇವಾಲಾಜಿ ಕೊಟ್ಟಿದ್ದೀವಿ, KC ವೇಣುಗೋಪಾಲ್ ಆಫೀಸಿಗೆ ಕೊಟ್ಟಿದ್ದೀವಿ, ಕೊಟ್ಟು ಬಂದಿದ್ದೀವಿ. ಇನ್ನೂ ಏನೂ ಬಂದಿಲ್ಲ. 30 ದಿನ ಟೈಮ್ ಇರುತ್ತೆ, ಬಂದೇ ಬರುತ್ತೆ. ಅವ್ರಿಗೆ ಗೊತ್ತಿದೆ ಜಮೀರಣ್ಣ ಏನು ಅಂತ ಹೇಳ್ಬಿಟ್ರು. ಈಗ ಬೇರೆ ನಾಯಕರಿದ್ದಾರೆ, ನಾವು ಸ್ಟಾರ್ ಕ್ಯಾಂಪೇನರು ಅಂತ ಜನಗಳ ಕೂತ್ಕೊಂಡು ನೋಡಿರ್ಬೋದು ನೀವೆಲ್ಲ ದಾವಣಗೆರೆಯಲ್ಲಿ ಸ್ಟಾರ್ ಕ್ಯಾಂಪೇನ್ ಅಂತ ಇದು ಹೇಳ್ತಾರಲ್ಲ ಜನಗಳು, ಆ ಥರ ಮಾತು. ಜಮೀರಣ್ಣ ಕೇರಳ ಹೋಗ್ಬಿಟ್ಟು 28ರಿಂದ 29 ಕ್ಷೇತ್ರಗಳಿಗೆ ಗೆಲ್ಸ್ಕೊ ಬಂದಿರೋ ಜಮೀರಣ್ಣ ಈ ಕೇರಳದಲ್ಲಿ CM ಆಗಬೇಕು ಜಮೀರಣ್ಣ ಕಾರಣ ಅಂತ ನೇರವಾಗಿ ಹೇಳ್ತೀವಿ. ಇದು ಎಲ್ರಿಗೂ ಗೊತ್ತಿದೆ, ಗೊತ್ತಿಲ್ಲ ಅಂತ ಏನಿಲ್ಲ. ಅದಕ್ಕೋಸ್ಕರ 2-3 ಶಾಸಕರು ಮಾಡ್ತಾವ್ರೆ, ಇಲ್ಲ ಅಂತಲೇ ನಿಮಗೂ ಗೊತ್ತು. ಬರೋ ಚುನಾವಣೆ 28ರಲ್ಲಿ ಅವ್ರದ್ದು ಏನು ಗತಿ ಆಗುತ್ತೆ ನೀವೇ ನೋಡ್ಕೋಬೇಕು. ಈ ರಾಜ್ಯದ 90% ಮುಸ್ಲಿಮು ಕಾಂಗ್ರೆಸ್ಗೆ ಮತ ಕೊಡಬೇಕಾದ ಜಮೀರಣ್ಣ ನೇರವಾಗಿ ಕಾರಣ. ಇದು ಎಲ್ರಿಗೂ ಗೊತ್ತಿದೆ, ಎಲ್ಲ ಜಾತಿಗಳಿಗೂ ಗೊತ್ತಿದೆ. ಜಮೀರಣ್ಣಕ್ಕೋಸ್ಕರ ಮತ ಹಾಕಿದ್ದಾರೆ. 2018 2013 ನೋಡ್ಕೋಬೇಕು ನೀವು. JDSಗೆ ಮತ ಕೊಟ್ಟಿದ್ದಾರೆ, ಇಂಡಿಪೆಂಡೆಂಟ್ ಕೊಟ್ಟಿದ್ದಾರೆ. 2023ರಲ್ಲಿ ಏನಕ್ಕೆ 90% ಜನ ಕೊಟ್ಟಿದ್ದಾರೆ ನೋಡೋಣ. ಮುಂದೆ 2028 ಬರುತ್ತೆ. ಜಮೀರಣ್ಣ ಇಲ್ಲಾದರೆ ಪಕ್ಷದಲ್ಲಿ ಮುಸ್ಲಿಂ ಯಾರೂ ಒಗ್ಗಟ್ಟು ಆಗಲ್ಲ. ನಮ್ಮ ಜಮೀರಣ್ಣಕ್ಕೋಸ್ಕರ ನಮ್ಮ ಮಾರವಾಡಿಗಳ ಅಣ್ಣ ತಮ್ಮದವರೆಲ್ಲ ಸೇರಿಬಿಟ್ಟು ಜಮೀನು ಮಾಡಲೇಬೇಕಂತ 3 ದಿನದಿಂದ ನಮ್ಮದೇನಿಲ್ಲ, ಇವರೆಲ್ಲ ಹೇಳಿದ್ದಾರೆ. ಈಗ ನೀವು ಕೇಳಿಸ್ಕೊಂಡಿದ್ದೀರಾ, ಎಷ್ಟು ಬಿಸಿ ಇದ್ದೀರಾ, ಇಲ್ಲಿ ನೀವು ಖುದ್ದಾಗಿ ನೋಡ್ತಿದ್ದೀರಾ. 2 ನಿಮಿಷ ಹೋಗೋಕ್ಕೆ ಜನ ತಳ್ಕೊಳಕ್ತಾರೆ ಇಂಥ ಜಾಗದಲ್ಲಿ. ಇದು ಮಾಡಬೇಕಂತ ಇನ್ನು ಮಾಮೂಲಿ ಅಲ್ಲ. ಜಮೀರಣ್ಣ ಡೆಪ್ಯೂಟಿ ಮಾಡಲೇಬೇಕು, ಮಾಡಲೇಬೇಕು. ನಾವು ದಿಲ್ಲಿವರೆಗೆ ಹೋಗ್ತೀವಿ, ಮತ್ತೆ ಹೋಗ್ತೀವಿ.